ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ಈ ಅನಕ್ಷರತೆ ಅಂದರೆ ಏನು? ಈ ಕೆಲವು ಭಾಷೆಗಳನ್ನು ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಆ ಸ್ಥಿತಿಗೆ ಅನಕ್ಷರತೆ ಅಂತ ಕರೀತಾರೆ. ಜಮೀರಣ್ಣ ಹತ್ರ ಕೇಳಬೇಡಿ, ಅನಕ್ಷರಸ್ಥರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಪೊಲೀಸ್ ಸ್ಟೇಷನಿಗೆ ಬೆಂಕಿ ಇಟ್ಟರೆ ಅದಕ್ಕೆ ಅನಕ್ಷರಸ್ಥೆ ಕಾರಣ ಅಂತಿದ್ರಲ್ಲ. ಬಿಡಿ, ಮ್ಯಾಟ್ರಿಗೆ ಬರೋಣ. ಮೋದಿ 15 ಲಕ್ಷ ಪ್ರತಿಯೊಬ್ಬ ಭಾರತೀಯನ ಅಕೌಂಟಿಗೆ ಹಾಕ್ತೀನಿ ಅಂದಿದ್ರ? 15 ಲಕ್ಷ ಆಸೆ ತೋರಿಸಿ ಅಧಿಕಾರಕ್ಕೆ ಬಂದ್ರ? ಕಾಂಗ್ರೆಸ್ ಮಂದಿ ಯಾಕೆ ಪದೇ 15 ಲಕ್ಷದ ಸುಳ್ಳು ಆರೋಪ ಮಾಡ್ತಾ ಇರೋದು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅಲ್ಲಿಯೂ ಹಿಂದಿ ಅನಕ್ಷರತೆ ಇದೆಯಾ? ये काला धन वापस आना चाहिए, ये चोर लुटेरों से एक रुपया वापस लेना चाहिए. इस रुपयों पर जनता का अधिकार है कि नहीं है? ये रुपया जनता के काम आना चाहिए. अरे एक बार ये जो चोर लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक गरीब आदमी को मुफ्त में 15-20 लाख रुपए यूं ही मिल जाएगा. कितने रुपये? ये हमारे एमपी साहब कह रहे थे, रेलवे लाइन, ये काला धन वापिस आ जाए, जहां चाहो वहां रेलवे कर सकते. ये लूट चलाई है और बेशर्म होकर के कहते हैं सरकार आप चलाते हो, और पूछते मोदी को कि कैसे लाए. जिस दिन भारतीय जनता पार्टी को मौका मिलेगा, एक पाई हिंदुस्तान की वापस लाई जाएगी और हिंदुस्तान के गरीबों के लिए काम लाई जाएगी. ये जनता के पैसे हैं, गरीब के पैसे हैं. हमारा किसान खेत में मजदूरी करता है, उससे निकला हुआ धन है, वो धन पर हिंदुस्तान का अधिकार है, हिंदुस्तान के कोटि कोटि गरीबों का अधिकार है, और उनको वो धन मिलना चाहिए. ये हम संकल्प. ವಿದೇಶಿ ಬ್ಯಾಂಕುಗಳಲ್ಲಿ ಇರೋ ಕಪ್ಪು ಹಣ ಎಷ್ಟಿದೆ ಅಂದರೆ ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಹಾಕುವಷ್ಟು ಅನ್ನೋದನ್ನು ಮೋದಿ ಹೇಳಿದರು. ಅದನ್ನು ಕೇಳಿದವರು ಎಲ್ಲರಿಗೂ ಅದೇ ಅರ್ಥ ಆಗಿದ್ದು. ಅದನ್ನು ತಿರ್ಚೋಕೆ ಈಗಿಂದ ಅಲ್ಲ, 2014ರಿಂದಲೇ ಕಾಂಗ್ರೆಸ್ ನಾಯಕರು ಶುರು ಮಾಡಿದ್ರು. 2019ರಲ್ಲಾದರೂ ಫಲ ಕೊಡ್ಬೋದು ಅಂತ ಮೋದಿ 15 ಲಕ್ಷ ಹಾಕ್ತೀನಿ ಅಂದಿದ್ರಲ್ಲ, ಹಾಕಿದ್ರಾ? ಆದರೆ ಜನ ಅಷ್ಟೊಂದು ಅಬ್ಬೆಪಾರಿ ಅಲ್ಲ. ಜನರನ್ನು ದಿಕ್ಕು ತಪ್ಪಿಸೋ ಕೆಲಸ ನಿರಂತರವಾಗಿ ನಡೀತಾ ಇತ್ತು. ಬಹುಶಃ ರನ್ನಿಂಗ್ ಸ್ಟಾರ್ ರಾಹುಲ್ ಗಾಂಧಿ ಸೂಚನೆ ಬಂದಿರಬಹುದು ಈಗ. ಅದಕ್ಕಾಗಿಯೇ ಮೋದಿ ಹಾಗೂ 15 ಲಕ್ಷ ಅಂತ ಕಾಂಗ್ರೆಸ್ ಲೀಡರ್ಸ್ ಬೊಬ್ಬೆ ಹೊಡಿತಾ ಇರೋದು. ನಿಮ್ಮ ಪ್ರಣಾಳಿಕೆ ಹೋದ ವರ್ಷ ನೀವು ಏನು ಹೇಳಿದ್ರಿ? ಕಪ್ಪು ಹಣ ತರ್ತೇನೆ, ಜನಕ್ಕೆ ಹಂಚ್ತೇನೆ ಅಂತ ಹೇಳಿದ್ರಿ. ಕಾಂಗ್ರೆಸ್ ಅವರೆಲ್ಲ ಕಪ್ಪು ಹಣನ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟುಬಿಟ್ಟಿದ್ದಾರೆ, ತಂದು ಎಲ್ಲರ ಅಕೌಂಟ್ಗೂ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಿ. ಹೋದ ಎಲೆಕ್ಷನ್ ನೀವು ಪ್ರಧಾನಮಂತ್ರಿ ಆದ್ರಿ, ನಿಮ್ಮ ಪಾರ್ಟಿ 300ಕ್ಕೂ ಹೆಚ್ಚು ಸೀಟ್ ಬಂತು, ಈ ದೇಶದಲ್ಲಿ ಒಂದು ಆಡಳಿತವನ್ನು ನೀವು ಮಾಡಿದ್ರಿ. ಈ ನಿಮ್ಗೆ ಅವಕಾಶ ಇದ್ದಾಗ ಎಷ್ಟು ಕಪ್ಪು ಹಣ ಬಂತು, ಯಾರ ಅಕೌಂಟ್ಗೆ ದುಡ್ಡು ಹಾಕಿದ್ರಿ? DCM DK ಶಿವಕುಮಾರ್ ಪ್ರಶ್ನೆ ಇದು. ಮೋದಿ ಪ್ರಣಾಳಿಕೆಯಲ್ಲೇ 15 ಲಕ್ಷ ಹಾಕ್ತೀನಿ ಅಂದಿದ್ರು ಅಂತ ಹಸಿ ಸುಳ್ಳು ಹೇಳಿಬಿಟ್ರು. 2014ರ ಮೋದಿ ಮ್ಯಾನಿಫೆಸ್ಟೋದಲ್ಲಿ ಏನಿತ್ತು? ರಾಮ ಮಂದಿರ ಇತ್ತು, ಆಯಿತು. UCC ಇತ್ತು, ಆಗ್ತಿದೆ. ನೆಹರು ತಮ್ಮ ಶೋಕಿಗೆ ಮಾಡ್ಕೊಂಡಿದ್ದು ಆರ್ಟಿಕಲ್ 370 ತೆಗಿತೀವಿ ಅಂದಿದ್ರು, ತೆಗೆದ್ರು. ರಾಷ್ಟ್ರೀಯ ಭದ್ರತೆ ಬಗ್ಗೆ ಪ್ರಾಮಿಸ್ ಮಾಡಿದರು. ನಿಮ್ಮ ಅವಧಿಗಿಂತ ದೇಶ ತುಂಬಾ ಸುಭದ್ರವಾಗಿದೆ. ಕಪ್ಪು ಹಣದ ವಿರುದ್ಧ ಸಮರ ಎಂದಿದ್ರು, ಅದಾದಮೇಲೆ ಅಲ್ವಾ ಕಪ್ಪು ಹಣದ ವಿರುದ್ಧ ಸಮರ ಶುರುವಾಗಿದ್ದು. ಈಗ 15 ಲಕ್ಷ ಕೇಳ್ತಿರೋ DK ಶಿವಕುಮಾರ್ ತಿಹಾರ್ ಜೈಲಲ್ಲಿ ವಿಹಾರ ಮಾಡಿದ್ದು. ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಹಾಕ್ತೀನಿ ಬಂತೇನ್ರಿ 15 ಲಕ್ಷ ರೂಪಾಯಿ? ನಿದ್ದೆಗಣ್ಣಿನ ಸಿದ್ದಣ್ಣಂಗೆ ಕನಸಲ್ಲೂ 15 ಲಕ್ಷ, ನನ್ಸಲ್ಲೂ 15 ಲಕ್ಷ ಹೇಳದೇ ಇರೋದನ್ನು ಮೋದಿ ಹೇಗೆ ಕೊಡೋಕ್ಕಾಗುತ್ತೆ? ಇವರಿಗೆಲ್ಲ ಹಿಂದಿ ಬರಲ್ವ? ಸೋನಿಯಾ ಗಾಂಧಿ ಹತ್ರ, ರಾಹುಲ್ ಗಾಂಧಿ ಹತ್ರ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ? ಇದೇ ಸಿದ್ದರಾಮಯ್ಯ ಅಲ್ವಾ 10 kg ಅಕ್ಕಿ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಎಸ್ಕೇಪ್ ಆಗಿದ್ದು. 10 kg ಅಕ್ಕಿ ಬಂತಾ? ನಾನು ಅನೇಕ ಕಡೆಗಳಲ್ಲಿ ಹೇಳಿದ್ದೇನೆ, ಇಲ್ಲೂ ಕೂಡ ಹೇಳುತ್ತೇನೆ.
ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಬಂದ ಮೇಲೆ 10 ಕೆಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ. ಹತ್ತು ಕೆಜಿ ಅಕ್ಕಿ ಬೇಕಾ ಬೇಡ? ಬಿಜೆಪಿ ಕೊಡ್ತಲ್ಲ? ಬಿಜೆಪಿ ಓಟ್ ಹಾಕಿದ್ರೆ ಬರ್ತದ? 5 ಕೆಜಿ ಮಾಡ್ಬಿಟ್ಟಿದ್ದಾರೆ. ನಾವು 10 ಕೆಜಿ ಕೊಡ್ತೀವಿ. ಕೈಯಲ್ಲಿ ಆಗೋದನ್ನು ಅನೌನ್ಸ್ ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಅದನ್ನೆಲ್ಲ ಬಿಟ್ಟು 10 ಕೆಜಿ ಅಕ್ಕಿ ಬೇಕೋ ಬೇಡವೋ ಅಂತ ಆಮಿಷ ಒಡ್ಡೋದಂತೆ. ಆಮೇಲೆ ಮೋದಿ ಅಕ್ಕಿ ಕೊಟ್ಟಿಲ್ಲ ಅಂದ್ರೆ ನಾನೇನು ಮಾಡೋದು ಅಂತ ಒಂದೇ ಕಣ್ಣಲ್ಲಿ ಅಳೋದಂತೆ. ಮೋದಿನ ಕೇಳಿ ಅಕ್ಕಿ ಘೋಷಣೆ ಮಾಡಿದ್ರ? ಅದೇ 10 ಕೆಜಿ ಅಕ್ಕಿ. ಇನ್ನು ಪ್ರಾಂಕ್ ಮಿನಿಸ್ಟರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಟ್ವಿಟರಲ್ಲಿ ಮೋದಿ 15 ಲಕ್ಷದ ಮಾತನ್ನು ಪೋಸ್ಟ್ ಮಾಡಿ ಪ್ರಶ್ನೆ ಮಾಡಿದರು. ಮೋದಿ ಭಾಷಣ ಅರ್ಥ ಆಗಿಲ್ಲ ಅಂದರೆ ನಿಮ್ಮ ತಂದೆಯವ್ರ ಹತ್ರ ಕೇಳ್ಬೋದಲ್ಲ. ಅವ್ರು ಇಡೀ ದಿನ ಹಿಂದಿ ಭಾಷೆ ಹೈಯೆಸ್ಟ್ ಜನ ಮಾತಾಡೋ ಕಡೆನೇ ಇರ್ತಾರಲ್ಲ. ಪೆದ್ರು ಥರ ಮಾತಾಡೋದ್ರಲ್ಲಿ ಏನಿದೆ ಅರ್ಥ? ಕಾಂಗ್ರೆಸ್ಸಲ್ಲೇನಾದರೂ ಪಪ್ಪು ರಾಹುಲ್ ಗಾಂಧಿಗೆ ಪಕ್ಷದಲ್ಲೇ ಕಾಂಪಿಟೇಷನ್ನು ಶುರುವಾಯ್ತಾ? ಮೋದಿ ಒಂದು ವೇಳೆ 15 ಲಕ್ಷ ಕೊಡ್ತೀನಿ ಅಂದಿದ್ದೇ ಆಗಿದ್ದರೆ ಕೊಟ್ಟೇ ಕೊಡ್ತಾರೆ ಅನ್ನೋದು ಗೊತ್ತಾ ಇದೆಯಲ್ಲ. ಮೋದಿ ಕಾಂಗ್ರೆಸ್ಸನ್ನು ಬೀದಿಗೆ ತಂದು ನಿಲ್ಲಿಸ್ತೀನಿ ಅಂದಿದ್ರು, ನಿಲ್ಲಿಸಿದ್ರು. ಮೋದಿ ರಾಮ ಮಂದಿರ ಕಟ್ತೀನಿ ಅಂತ ಹೇಳಿದರು, ಕಟ್ಟಿಸಿದ್ರು. ಮೋದಿ CAA ಜಾರಿ ಮಾಡ್ತೀನಿ ಅಂದರು, ಮಾಡಿದರು. ಮೊದಲೆಲ್ಲ ಪಾಕಿಸ್ತಾನದ ಉಗ್ರರು ದೇಶದೊಳಗೆ ಬೇಕಾಬಿಟ್ಟಿ ಬಂದು ದಾಳಿ ಮಾಡೋಗ್ತಿದ್ರು. ಈಗ ಅವರು ಸದ್ದೇ ಇಲ್ಲ. ಭಾರತವನ್ನು ತೀರಾ ಸಾಮಾನ್ಯ ದೇಶ ಅಂತ ನೋಡ್ತಾ ಇದ್ದ ಚೀನಾದ ಗೌಜಿ ಇಲ್ಲ. ಇನ್ನೊಂದು ಕೆಲಸ ಮಾಡೋಣ. ಮೋದಿ 15 ಲಕ್ಷ ಕೊಡ್ತೀನಿ ಅಂದಿದ್ರು ಅಂತಾನೇ ಇಟ್ಕೊಳ್ಳೋಣ. 15 ಲಕ್ಷ ಕೊಡದೇ ಇದ್ದರೆ ಸುಮ್ಮನೆ ಬಿಡೋಕ್ಕಾಗುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಮೋದಿ 15 ಲಕ್ಷ ಹಾಕೋ ತನಕ ಬಿಡೋದು ಬೇಡ. ಮತ್ತೆ ಆರಿಸಿ ಕಳಿಸೋಣ. 15 ಲಕ್ಷ ಕಾಯೋಣ. ಬುದ್ಧಿ ಬೇಡವಾ? 2019 ಲೋಕಸಭೆ ಟೈಮಲ್ಲೂ ಇದೇ 15 ಲಕ್ಷದ ಸುಳ್ಳಿಟ್ಕೊಂಡು ಪ್ರಚಾರ ಮಾಡೋಕ್ಕೆ ಕಾಂಗ್ರೆಸ್ ಹೋಗಿತ್ತು. ಮಾತು ತಪ್ಪಿದ ಮೋದಿ ಅಂತ ಹಳಿ ತಪ್ಪಿದ ಪಾರ್ಟಿ ಕೂಗ್ತಾ ಇತ್ತು. ಜನ ಏನು ಮಾಡಿದ್ರು? ಮೋದಿಯನ್ನು ಹಾಗೂ BJPಯನ್ನು ಭರ್ಜರಿಯಾಗಿ ಗೆಲ್ಲಿಸಿದರು. ಯಾವ ರೇಂಜಿಗೆ ಕಾಂಗ್ರೆಸ್ಸಿಗೆ ಮಣ್ಣು ತುಂಬಿದ್ರು ಅಂದರೆ ವಿಪಕ್ಷ ಸ್ಥಾನದಲ್ಲಿ ಕೂಡ ಆಗಿರಲಿಲ್ಲ. ಈ ಸಲ ಮೋದಿ ಅನ್ನೋ ಸುನಾಮಿನ ಎದುರಿಸೋಕೆ ಇಂಡಿ ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಪ್ರತಿ ರಾಜ್ಯಕ್ಕೆ ಹೋಗೋದಂತೆ, ಅಲ್ಲಿ ಇರೋದ್ರಲ್ಲೇ ಸ್ವಲ್ಪ ಗಟ್ಟಿ ಪ್ರಾದೇಶಿಕ ಪಕ್ಷದ ಹತ್ರ ಮಾತಾಡೋದಂತೆ, ಇಷ್ಟು ಸೀಟ್ ನಮಗೆ ಕೊಡಿ ಅಂತ ಡಿಮ್ಯಾಂಡ್ ಮಾಡೋದಂತೆ. ಅವರು ಆಗಲ್ಲ ಅನ್ನೋದಂತೆ. ಕೊನೆಗೆ ಸಿಕ್ಕಿದ್ದೇ ಸೀರುಂಡೆ ಅಂದ್ಕೊಂಡು ಕೊಟ್ಟಷ್ಟು ಇಸ್ಕೊಂಬಂದು ಮೋದಿ ವಿರುದ್ಧ ನಮ್ಮ ಸಮರ ಅನ್ನೋದಂತೆ. ಮೊದಲು ನಿಮ್ಮ ಪಕ್ಷದ ಅಳಿವಿನ ಪ್ರಶ್ನೆ ನೋಡ್ಕೊಳ್ಳಿ. 15 ಲಕ್ಷ ಹಣ ಅನ್ನೋದು ನಿಮ್ಮ ಟೆಂಟಲ್ಲಿ ಓಡದೇ ಇರೋ ಸಿನಿಮಾ. ಇನ್ನೊಮ್ಮೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಮೋದಿ 15 ಲಕ್ಷ ಹಾಕ್ತೀನಿ ಅಂದಿಲ್ಲ. ಅಂದಿದ್ದರೆ ಜನ ಮೋದಿಯನ್ನು 2019ರಲ್ಲಿ ಗೆಲ್ಲಿಸ್ತಾ ಇರಲಿಲ್ಲ. ದೇಶಕ್ಕಾಗಿ ತನ್ನ ಹಿತ, ಕುಟುಂಬ ಎಲ್ಲವನ್ನ ಬಿಟ್ಟು ಕೆಲಸ ಮಾಡೋ ಕಾಯಕ ಯೋಗಿಗೆ ನಿಮ್ಮ ಸುಳ್ಳು ಅಪಪ್ರಚಾರ ತಾಗುತ್ತೆ ಅನಿಸುತ್ತಾ? ಮೋದಿ ಸೋಲ್ತಾರ? ಸೋಲಕ್ಕೆ ಭಾರತೀಯರು ಬಿಡ್ತಾರಾ? ಕಮೆಂಟ್ ಮಾಡಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.